ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾವು ಹಬ್ಬಕ್ಕೆ ಯಾವೆಲ್ಲ ಡಿಸೈನರ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಬೇರೆಯೊಬ್ಬರು ಮಾಡಿರೋ ಕೆಲಸದಿಂದ ನಾನು ದಂಡ ಕೊಡಬೇಕಾಯಿತು. ಬ್ಲೌಸು ಅದು ಹಾಳಾಗೇ ಬಿಡ್ತು. ಅವರು ತೊಗೋಬೋದಿತ್ತು, ಒಪ್ಕೋಬೋದಿತ್ತು ಆ ಬ್ಲೌಸನ್ನ. ಆದರೆ ಕಸ್ಟಮರ್ ಸಹಿತ ಬೇಡನೇ ಅಂದ್ಬಿಟ್ರು. ಏನು ಮಾಡೋಕ್ಕೆ ಬರೋಲ್ಲ, ಯಾರೋ ಮಾಡಿದ ತಪ್ಪಿಗೆ ಯಾರೋ ತಲೆ ಕೊಡೋ ಥರ ಆಗಿದೆ. ಅದು ಯಾವ ಬ್ಲೌಸು ಅಂತ ನಾನು ಈ ವಿಡಿಯೋದ ಎಂಡಲ್ಲಿ ತೋರಿಸ್ತೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ಇದು ಫ್ರಂಟ್ ಬೆಲ್ಟ್ ಬ್ಲೌಸು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಇದರ ವಿಡಿಯೋ ಸಹಿತ ಹಾಕಿದ್ದೀನಿ ನೋಡಿ. ಈ ಬ್ಲೌಸು ಅಷ್ಟೇ, ಇದು ಫ್ರಂಟ್ ಬೋಟ್ ನೆಕ್ಕು, ಬ್ಯಾಕ್ ಬೋಟ್ ನೆಕ್ಕು ಈ ರೀತಿ ಡಿಸೈನ್ ಬಂದಿತ್ತು. ತುಂಬ ಚೆನ್ನಾಗಾಗಿತ್ತು. ಮತ್ತು ಪೋಟ್ಲಿ ಬಟನ್ ಇಟ್ಟಿರುವಂಥದ್ದು, ಈಗೆಲ್ಲ ಟ್ರೆಂಡ್ ನಡೀತಾ ಇರೋವಂಥ ಸ್ಯಾರಿ ಇದು. ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸು. ಫ್ರಂಟು ಪ್ರಿನ್ಸ್ ಕಟ್ ಇಟ್ಟಿದ್ದೀವಿ ಮತ್ತು ಬೋಟ್ ನೆಕ್ಕು. ಹಾಗೆಯೇ ಇಷ್ಟು ಬ್ಲೌಸು ನಾವು ಹಬ್ಬದ ಮಧ್ಯ ಈ ರೀತಿ ಕೊಡೋಕ್ಕಿತ್ತು. ಫ್ರಂಟ್ ಬೆಲ್ಟ್ ಬ್ಲೌಸ್ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ, ಬ್ಯಾಕ್ ಹುಕ್ಸ್ ಬರುತ್ತೆ, ಈ ರೀತಿ ಡಿಸೈನ್ ಇಟ್ಟಿದ್ವಿ. ಬ್ಲೌಸ್ ಮಾತ್ರ ಸೂಪರಾಗೇ ಬಂದಿದ್ವು. ಹಾಗೆಯೇ ನಾವು ಎಷ್ಟೇ ಚೆನ್ನಾಗಿ ಹೊಲಿದ್ರೂ ಸಹಿತ ಒಂದೊಂದ್ಸಲಿ ಮಿಸ್ಟೇಕಾಗಿ ಈ ರೀತಿ ಯಾರೋ ಮಾಡಿದ ತಪ್ಪಿಗೆ ನಾವು ದಂಡ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಆ ಬ್ಲೌಸು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಬ್ಲೌಸು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಇದು ಒಂದು ಬ್ಲೌಸು ಸ್ಲೀವ್ಗೆ ಕಟ್ ವರ್ಕ್ ಕೊಟ್ಟಿದ್ವಿ. ಹಾಗೆ ಈ ರೀತಿ ಬೆಲ್ಟ್ ಕಟ್ಟೋದಕ್ಕೆ ಬ್ಯಾಕಲ್ಲಿ ಈಗೂ ಸಹಿತ ಈ ಬ್ಲೌಸು ಸಹಿತ ಈಗ ಟ್ರೆಂಡಾಗಿ ನಡೀತಾ ಇದೆ. ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಬ್ಲೌಸು ಇದೇ ರೀತಿಯೇ ಬೇರೆ ಬ್ಲೌಸು ಇದೇ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡೋದನ್ನು, ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ನಮ್ಮ ಚಾನಲಿಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಲೈಕ್ ಕೊಟ್ಬಿಟ್ಟು ನೋಡಿ. ಸ್ಲೀವ್ಗೆ ಕಟ್ ವರ್ಕು, ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಮಾಡಿರೋದು. ಇದೆಲ್ಲ ವರಮಹಾಲಕ್ಷ್ಮಿಗೆ ತಗೊಂಡಿರೋಂಥ ಸ್ಯಾರಿಗಳು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಫ್ರಂಟು ಮತ್ತು ಬ್ಯಾಕು ಬೋಟ್ ನೆಕ್ಕು ಮತ್ತು ಬ್ಯಾಕಲ್ಲಿ ಹುಕ್ಸು ಈ ರೀತಿ ಇಟ್ಟಿದ್ದೀವಿ. ಫ್ರೆಂಡ್ಸ್, ಒಂದು ಬ್ಲೌಸ್ಗಿಂತ ಒಂದು ಬ್ಲೌಸ್ ತುಂಬ ಚೆನ್ನಾಗಿ ಬಂದಿತ್ತು. ಏನು ಮಾಡೋಕ್ಕಾಗಲ್ಲ, ನಾವು ಕೆಲವೊಂದು ಸರಿ ಎಲ್ಲ ಕೆಲಸದಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ಪ್ರಾಬ್ಲಮ್ಸ್ ಬಂದ ತಕ್ಷಣ ಹೆದರ್ಕೊಂಡು ಆ ಕೆಲಸನ ಬಿಡಬಾರ್ದು. ನೋಡಿ, ಫ್ರಂಟಲ್ಲಿ ಸಮೇತ ಕಟ್ ವರ್ಕ್ ಕೊಟ್ಟಿದ್ದೀವಿ. ಎಲ್ಲ ಕೆಲಸದಲ್ಲೂ ಪ್ರಾಬ್ಲಮ್ಸು ಮತ್ತು ಕಿರಿಕಿರಿ ಇದ್ದೇ ಇರುತ್ತೆ. ಹಾಗಂತ ನಾವು ಪ್ರತಿದಿನ ಹೊಸದಾಗಿ ಟ್ರೈ ಮಾಡೋದನ್ನು ಬಿಡಬಾರ್ದು. ಮತ್ತು ನಮಗೆ ಕೆಲವು ಸರಿ ಕಸ್ಟಮರ್ಗಳಿಂದನೂ ಸಹಿತ ನಾವು ಪಾಠವನ್ನು ಕಲಿತೀವಿ. ಹೇಗಂತಂದರೆ ನೋಡಿ, ಈ ಡಿಸೈನ್ ಎಲ್ಲ ಕಸ್ಟಮರೇ ಈ ರೀತಿ ಕಟ್ ವರ್ಕ್ ಎಲ್ಲ ಕೊಟ್ಬಿಟ್ಟು ಈ ರೀತಿ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿ ಅಂತೇಳಿ ನಮಗೆ ಕೊಟ್ಟಿದ್ದಾಗಿತ್ತು. ಕೆಲವೊಂದು ಸತಿ ಕಸ್ಟಮರ್ಗಳಿಂದನೇ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ತೋರಿಸ್ತಾ ಇರೋಂಥ ಡಿಸೈನರ್ ಬ್ಲೌಸು ಕಸ್ಟಮರೇ ಫೋಟೋ ಕಳಿಸಿ ಈ ರೀತಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾವು ಸಹಿತ ಹೊಸದನ್ನೇ ಟ್ರೈ ಮಾಡ್ತೀವಿ. ಅದೇ ನಮಗೆ ಯಾರು ಹಳೆಯ ಪ್ಯಾಟ್ರನ್ನೇ ಹೊಲಿಸ್ತಾ ಇದ್ರು ಅಂದರೆ ನಾವು ಸಹಿತ ಟ್ರೈ ಮಾಡೋಕ್ಕೋಗಲ್ಲ. ಇದು ಸಹಿತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸದಾಗಿ ಬಂದಿರೋ ಸ್ಯಾರಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ವಿ. ಬ್ಯಾಕಲ್ಲಿ ಈ ರೀತಿ ಬೆಲ್ಟ್ ಬರುತ್ತೆ ಮತ್ತು 2 ಗೋಲ್ಡ್ ಗುಂಡಿ ಬರುತ್ತೆ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಇದು ಸಹಿತ ಕಸ್ಟಮರು ಫೋಟೋ ಕಳಿಸಿ ಈ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಸ್ಟಿಚ್ ಮಾಡಿದ್ದೀವಿ. ಹಾಗಾಗಿ ಈಗ ಅಕಸ್ಮಾತು ನಾವು ಯಾವುದೋ ಊರಿಗೆ ಹೋಗಿದ್ವಿ, ಅಲ್ಲಿಂದ ಬಂದಿದ್ವಿ, ಅಥವಾ ನಮ್ಮ ಮನೇಲಿ ಹಬ್ಬ ಇತ್ತು ಅಂದಾಗ ಮತ್ತೆ ನಾವು ಮನೇಲೇ ಟೈಲರಿಂಗ್ ಮಾಡ್ತಿದ್ದೀವಿ ಅಂದಾಗ ಮತ್ತೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಆಗ ನಮಗೆ ಕಸ್ಟಮರ್ ಏನು ಅಂದರೆ ಬಟ್ಟೆ ಬೇಕು ಅಂತ ಕಾಲ್ ಮಾಡೋದಾಗಲಿ ಮನೆಗೆ ಬರೋದಾಗಲಿ ಮಾಡ್ತಾರೆ. ಆಗ ಮತ್ತೆ ನಾವು ನಮ್ಮ ಕೆಲಸಕ್ಕೆ ಬಂದುಬಿಡ್ತೀವಿ. ಹಾಗಾಗಿ ಒಂದ್ಸಲಿ ಈ ರೀತಿ ನೋಡಿದ್ರೆ ನಮಗೆ ಕಸ್ಟಮರ್ ಸಹಿತ ಒಂದೊಂದ್ಸಲಿ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಬ್ಯಾಕಲ್ಲಿ ವಿ ಶೇಪ್ ಇಟ್ಟಿದ್ವಿ ಮತ್ತು ಬ್ಯಾಕಲ್ಲಿ ಈ ರೀತಿ ಬೆಲ್ಟ್ ಕಟ್ಟೋದಕ್ಕೆ ಮತ್ತು 2 ಗೋಲ್ಡ್ ಗುಂಡಿ ಕೊಟ್ಟಿದ್ವಿ. ಬ್ಲೌಸ್ ಮಾತ್ರ ಮತ್ತು ಫ್ರಂಟಲ್ಲಿ ಈ ರೀತಿ ಡಿಸೈನ್ ಮಾಡಿ ಫ್ರಂಟಲ್ಲಿ ಕೊಟ್ಟಿದ್ವಿ. ಬ್ಲೌಸು ತುಂಬಾ ಚೆನ್ನಾಗಿ ಬಂದಿತ್ತು ಅವರಿಗೆ. ಹಾಗೆಯೇ ಲಾಸ್ಟ್ ಎಂಡಿಗೂ ಒಂದು ಬ್ಲೌಸ್ ತೋರಿಸ್ತೀನಿ, ಅದು ಸಹಿತ ಇದೇ ರೀತಿಯೇ ಸ್ಟಿಚ್ ಮಾಡಿರೋಂಥದ್ದು. ವೈಟ್ ಮಿಷನ್ ಆಗಿರೋದ್ರಿಂದ ವೈಟ್ ಬ್ಲೌಸ್ ಹೇಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಫ್ರಂಟಲ್ಲಿ ಈ ರೀತಿ ಡಿಸೈನ್ ಕೊಡೋದು ಈಗ ತುಂಬಾ ಟ್ರೆಂಡ್ ಆಗಿದೆ. ಎಲ್ಲರೂ ಸಹಿತ ಈ ರೀತಿ ಫ್ರಂಟಲ್ಲಿ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಎಂಬ್ರಾಯ್ಡ್ರಿ ಬ್ಲೌಸು. ಈ ರೀತಿ ನಾವು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಹೇಳಿದ್ದೆ ಒಂಥರ, ಮಾಡಿದ್ದೆ ಒಂಥರ. ಆದರೆ ಕಸ್ಟಮರು ಅಡ್ಜಸ್ಟ್ ಮಾಡಿಕೊಂಡಲೇ ಇಲ್ಲ. ಈ ಬ್ಲೌಸ್ ಬೇಡ ಅಂತೇಳಿ ವಾಪಸ್ ಕೊಟ್ಟರು. ಇದಕ್ಕೆ ನಾನು ಸ್ಟಿಚ್ ಮಾಡಿರೋದಾಗಿರ್ಬೋದು, ಲೈನಿಂಗ್ ತಂದಿದ್ದಾಗಿರ್ಬೋದು ಎಲ್ಲ ಲಾಸ್ ಆಯಿತು. ಮತ್ತು ಅವರು ಆ ಬ್ಲೌಸನ್ನು ಬೇರೆ ಪೀಸ್ ತಂದುಬಿಟ್ಟು ಈ ರೀತಿ ಎಂಬ್ರಾಯ್ಡ್ರಿ ಮಾಡಿಸಿ ಕೊಟ್ಟಿದ್ದಾರೆ. ಕೆಲವೊಂದು ಸತಿ ಈಗ ಇದರಲ್ಲಿ ಏನಾಗಿದೆ ಅಂದರೆ ಮತ್ತೆ ನಾವೇ ಸ್ಟಿಚ್ ಮಾಡಿದ್ವಿ. ಇದನ್ನು ಇಲ್ಲಿ ಸ್ಟಿಚ್ ಮಾಡಿದ್ದು ತಪ್ಪಾಗಿಲ್ಲ, ಹಾಗೆ ನಾವು ಏನು ಮಾಡಿದ್ದು ತಪ್ಪಾಗಿಲ್ಲ. ಆದರೆ ಎಂಬ್ರಾಯ್ಡ್ರಿ ಹಾಕಿದ್ದು ತಪ್ಪಾಗಿರೋದ್ರಿಂದ ಒಂದು ಬ್ಯಾಡ್ ನೇಮ್ ಅಂತೇಳಿ ನಮಗೆ ಬಂತು. ಇದರಲ್ಲಿ ಏನಾಯಿತು ಅಂದರೆ ಎಂಬ್ರಾಯ್ಡ್ರಿ ಮಾಡಿದವ್ರು ತಪ್ಪಿದೆ, ಆದರೆ ಸ್ಟಿಚ್ ಮಾಡಿದ್ದೇ ಸರಿ ಇಲ್ಲ ಅನ್ನೋ ಥರ ಮಾತಾಡಿಬಿಟ್ರು. ತುಂಬಾ ಬೇಜಾರಾಯಿತು. ಈ ಬ್ಲೌಸು ಒಂದು ಸ್ಟಿಚ್ ಆಗಿತ್ತು, ಇದಕ್ಕಿನ್ನೂ ಗುಂಡಿ ಎಲ್ಲ ಹಾಕೋಕ್ಕಿತ್ತು. ಹಾಕ್ಬಿಟ್ಟು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತೀವಿ. ನೋಡಿ, ಈ ಬ್ಲೌಸ್ ಬಂದ್ಬಿಟ್ಟು
ಫ್ರಂಟು ಡಿಸೈನು ಅಂದರೆ ಕರು ಡಿಸೈನ್ ನಾನು ವೈಟ್ ಬ್ಲೌಸ್ ತೋರಿಸಿದ್ನಲ್ಲ ಆ ರೀತಿ ತುಂಬಾ ಚೆನ್ನಾಗಿ ಬಂದಿತ್ತು. ಇದಿನ್ನೂ ಕಸ್ಟಮರಿಗೆ ಕೊಟ್ಟಿಲ್ಲ, ಇದು ಕೊಟ್ಟ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಬೇಕು. ಫ್ರಂಟು ಪ್ರಿನ್ಸ್ ಕಟ್ಟು, ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಮಾಡಿದ್ವಿ ಮತ್ತು ಕ್ಯಾನ್ವಾಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ವಿ. ಈ ರೀತಿ ನೀವು ಕರು ಶೇಪಲ್ಲಿ ಡಿಸೈನ್ ಮಾಡ್ತೀರಾ ಅಂದರೆ ಆದಷ್ಟು ಕ್ಯಾನ್ವಾಸ್ ಬಳಸಿ. ಕ್ಯಾನ್ವಾಸ್ ಹಾಕಿದ್ರೆ ತುಂಬ ನೀಟಾಗಿ ಈ ರೀತಿ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ನಾವು ಇಷ್ಟೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾ ಒಂದೊಂದ್ಸಲಿ ಯಾರೋ ಮಾಡಿದ ತಪ್ಪಿಗೆ ನಾವು ಕಾರಣ ಆಗಬೇಕಾಗತ್ತೆ. ಮತ್ತು ಎಂಬ್ರಾಯ್ಡ್ರಿ ಸರಿಯಾಗಿಲ್ಲ, ಆದರೆ ಕಸ್ಟಮರ್ ಹೇಳಿರೋದು ಬಟ್ಟೆನೇ ಚೆನ್ನಾಗಿ ಹೊಲಿಯಲ್ಲ ಅಂತ ಹೇಳಿದ್ರು. ಅಲ್ಲಿ ಎಂಬ್ರಾಯ್ಡ್ರಿ ಚೆನ್ನಾಗಿಲ್ಲ ಅಂತ ಹೇಳೋದು ಬಿಟ್ಟು ಬಟ್ಟೆನೇ ಹೊಲಿದವ್ರು ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತಾರೆ ಈ ರೀತಿ ಕಸ್ಟಮರು. ಹಾಗೆಯೇ ನಮ್ಗೆ ಏನಾದರೂ ಬಟ್ಟೆ ನಾವು ಸ್ಟಾಕ್ ಇಟ್ಕೊಂಡು ಕೂತ್ರೆ ಪದೇ ಫೋನ್ ಮಾಡಿ ಬಟ್ಟೆ ಕೊಡಿ ಅಂತಾರೆ. ಅದರಿಂದ ನಾವು ಮತ್ತೆ ಇಂಟ್ರೆಸ್ಟ್ ಇಲ್ದಿದ್ರೂ ಸಹಿತ ಇಂಟ್ರೆಸ್ಟಿಂದ ಮತ್ತೆ ಬಟ್ಟೆ ಹೊಲಿಬೇಕಾಗತ್ತೆ. ನೋಡಿ ಈ ಬ್ಲೌಸ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಈಗ ಈ ಬ್ಲೌಸ್ ಪೀಸು ಸಹಿತ ತುಂಬಾ ಟ್ರೆಂಡಲ್ಲಿ ಓಡ್ತಾ ಇದೆ. ನಾನು ಸಹ ಒಂದು ಬ್ಲೌಸ್ ಪೀಸ್ ತಂದಿದ್ದೀನಿ. ಈ ಡಿಸೈನನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನಿಮಗೆ ವೀಡಿಯೋಸ್ ಮಾಡಿ. ಒಂದೆರಡು ದಿವಸ ಆದಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ. ಅಂದರೆ ಆಗಸ್ಟ್ 15ರದ್ದು ಯೂನಿಫಾರ್ಮ್ ಬ್ಲೌಸ್ ಅಂದರೆ ಟೀಚರ್ಸ್ಗಳದೆಲ್ಲ ತುಂಬಾ ಇದೆ. ಅದನ್ನು ಸ್ಟಿಚ್ ಮಾಡಿಬಿಟ್ಟು ಇದೇ ರೀತಿ ಸೇಮ್ ಪೀಸು ನಾನು ತೊಗೊಂಡಿದ್ದೀನಿ. ಅದನ್ನು ನಿಮಗೆ ಫ್ರಂಟಲ್ಲಿ ಈ ರೀತಿ ಡಿಸೈನ್ ಮಾಡಿ ಹೊಲಿದ್ಬಿಟ್ಟು ವಿಡಿಯೋ ಹಾಕ್ತೀನಿ. ಯಾರೆಲ್ಲ ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಥವಾ ಸ್ಟಿಚ್ ಮಾಡ್ಕೋಬೇಕು ಅಂತ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ಹಾಗೆ ಬ್ಲೌಸ್ ಎಲ್ಲ ಹೇಗೆ ಬಂದಿದೆ ಅಂತೇಳಿ ನನಗೆ ಹೇಳಿ. ನೋಡಿ ಇದು ಫ್ರಂಟಲ್ಲಿ ವಿ ಶೇಪು ಈ ರೀತಿ ಬಂದಿದೆ. ಈ ವೆಲ್ವೆಟ್ ಬ್ಲೌಸಿಗಂತೂ ಕ್ಯಾನ್ವಾಸ್ ಎಲ್ಲ ಕೊಡೋದಕ್ಕೆ ಬರೋದಿಲ್ಲ, ತುಂಬ ದಪ್ಪ ಇರುತ್ತೆ ಆಲ್ರೆಡಿ. ಮತ್ತು ಇದಕ್ಕೆ ವಿ ಶೇಪು ಅಷ್ಟೇ ಕೊಟ್ಬಿಟ್ಟು ಬ್ಯಾಕಲ್ಲಿ ರೌಂಡ್ ಅಷ್ಟೇ ಕೊಟ್ವಿ. ಅವರು ಸಿಂಪಲ್ಲಾಗಿ ಸಾಕು ಅಂತ ಹೇಳಿದರು. ಯಾರು ಏನೇ ಅಂದು ನಿಮ್ಮ ಬ್ಲೌಸ್ ಹೊಲಿದಿರೋದು ಚೆನ್ನಾಗಿಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ರೂ ಸಹಿತ ನೀವು ಬಟ್ಟೆ ಹೊಲಿಯೋದನ್ನು ಬಿಡಬೇಡಿ. ದಿನ ಹೊಸದನ್ನು ಟ್ರೈ ಮಾಡಿ ಹೊಲಿತಾ ಹೋಗಿ. ಹಾಗೆ ಮಾಡೋದ್ರಿಂದ ನೀವು ಎಷ್ಟು ಬಟ್ಟೆ ಸ್ಟಿಚಿಂಗ್ ಕಡೆ ಗಮನ ಕೊಡ್ತೀರೋ ಅಷ್ಟು ನಿಮಗೆ ಹೊಸ ಡಿಸೈನ್ಗಳು ಸ್ಟಿಚ್ ಮಾಡೋದಕ್ಕೆ ಬರುತ್ತೆ. ಅದೇ ನೀವು ಉದಾಸೀನ ಮಾಡಿಕೊಂಡು ವಾರಕ್ಕೆ 1-2 ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಬಂದ್ರಿ ಅಂದರೆ ಕಲ್ತಿರೋದು ಸಹಿತ ಮರ್ತೋಗುತ್ತೆ. ನೋಡಿ ಇದೇ ಎಂಬ್ರಾಯ್ಡ್ರಿ ಬ್ಲೌಸು. ಈಗ ಇದು ವೇಸ್ಟ್ ಆಯಿತು. ಈಗ ಮತ್ತೆ ಅವರು ಬೇರೆ ಬ್ಲೌಸ್ ಪೀಸ್ ತಂದು ಎಂಬ್ರಾಯ್ಡ್ರಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈಗ ನಾನು ಸ್ಟಿಚ್ ಮಾಡಿಟ್ಟಿದ್ದೀನಿ, ನಾಳೆ ಬಂದು ತೊಗೊಂಡೋಗ್ತಾರಂತೆ. ಈ ರೀತಿ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕೆಲಸದಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಅದನ್ನೆಲ್ಲ ಮುಂದೆ ಹೋಗಬೇಕು, ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಹೋದಾಗ ಮಾತ್ರ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗೋದು. ಆದರೆ ಎಲ್ರಿಗೂ ನಾನು ಒಂದು ಹೇಳ್ತೀನಿ, ನಿಮಗೆ 1 ಬ್ಲೌಸು 2 ಬ್ಲೌಸು ತಪ್ಪಾಯಿತು, ಹಾಳಾಯಿತು, ಕಸ್ಟಮರ್ ಬೈದರು ಅಂತ ನೀವು ಕಲ್ತಿರೋ ಅಂಥ ಕೆಲಸನೇ ಬಿಟ್ಬಿಡಬೇಡಿ. ತುಂಬ ಜನ ಅದನ್ನು ಮಾಡ್ತಾರೆ. ಬಿಗಿನರ್ಸ್ ಟೈಲರಿಂಗ್ ಕಲಿತಾಗ ಫಸ್ಟ್ ಹೊಲಿತಿರುವಾಗ 1-2 ಬ್ಲೌಸು ಶೋಲ್ಡರ್ ಡ್ರಾಪ್ ಆಗೋದು, ಕಂಕ್ಳಲ್ಲಿ ಕುಪ್ಪೆ ಬರೋದು, ಈ ರೀತಿ ಪ್ರಾಬ್ಲಮ್ ಆದಾಗ ಕಸ್ಟಮರ್ ಹೇಳಿದಾಗ ಅಯ್ಯೋ ನಾವು ಬಟ್ಟೆ ಹೊಲಿಯೋಕ್ಕೆ ಲಾಯಕ್ಕಿಲ್ವೇನೋ, ನಾವು ಬಟ್ಟೆ ಹೊಲಿದ್ರೆ ಸರಿ ಆಗೋದಿಲ್ವೇನೋ, ನಮ್ಮ ಹತ್ರ ಯಾರು ಬಟ್ಟೆ ಹೊಲಿಸ್ಕೊತಾರೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡು ಬಟ್ಟೆ ಹೊಲಿಯೋದನ್ನೇ ಬಿಡ್ತೀರಾ. ಹಾಗೆ ಮಾಡಬೇಡಿ. ನೀವು ಚೆನ್ನಾಗಿ ಕಲಿಯೋ ತನಕ ಅಕ್ಕಪಕ್ಕದವ್ರಿಗೆ ಫ್ರೀಯಾಗೆ ಹೊಲ್ಕೊಡಿ. ನೀವು ಕಲ್ತ ಮೇಲೆ ಸ್ವಲ್ಪನೇ ಅಮೌಂಟ್ ತೊಗೊಂಡು ತುಂಬ ನೀಟಾಗಿ ಬ್ಲೌಸನ್ನು ಹೊಲಿಬೋದು. ಈಗಂತೂ ಯೂಟ್ಯೂಬ್ ಚಾನಲ್ಲು, ಸೋಷಿಯಲ್ ಮೀಡಿಯಾಗಳಲ್ಲಂತೂ ಪ್ರತಿದಿನ ಒಳ್ಳೊಳ್ಳೆ ಡಿಸೈನ್ಗಳನ್ನು ಹೇಳ್ಕೊಡ್ತಾರೆ. ಅದನ್ನು ನೋಡಿಬಿಟ್ಟು ನೀಟಾಗಿ ನೀವು ಯಾರನ್ನೂ ಸಹ ಕೇಳ್ದೇ ಆರಾಮಾಗಿ ಹೊಲಿಬೋದು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಬ್ಲೌಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ರಿಗೂ ಬಾಯ್.